அவனை வெளில வர சொல்லு. சரி வர சொல்றேன். அவனை வெளில வர சொல்றி. சரி வர சொல்றேன். இது என்ன ட்ரெஸ்? யார் அவன் உள்ள இருக்கவன்? வெளில வர சொல்லு. இங்க வெளில வா. வெளில வாடா. தமிழக காவல்துறைக்கு வணக்கம். இன்னைக்கு என் குடும்பமே அழிஞ்சு போச்சு. என் பிள்ளைய கூட சேர்ந்து சாக போறான். என் பொண்ணாடியே கிழிச்சு போட்டு வந்துட்டேன். ತ್ರಿವಾಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿರೋದೊಂದೇ ಅಂತಂದ್ರೆ, ತಮಿಳ್ನಾಡಿನ ತಾಂಜಾವೂರಿಗೆ ಸೇರಿದ ಕಟ್ಟುಕೋಟೆ ಅನ್ನೋ ಜಾಗದಲ್ಲಿ ಏನು ರಾಜ ಅಂತ ಇರ್ತಾರೆ, ಇವರು ತನ್ನ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತಾರೆ. ಅವರ ಇನ್ಸ್ಟಾಗ್ರಾಮ್ ರಾಜ ಅತ್ವಿಕ್ ದೇವ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಇದರಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ. ಅವರು ಗಂಡ, ಹೆಂಡತಿ ಅಂಡ್ ಮಗ ಇಷ್ಟೇ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ. ಏನಾಯ್ತು ಅಂತಂದ್ರೆ, ಈ ವಿಡಿಯೋದಲ್ಲಿ ಇರ್ತಕ್ಕಂಥವನ ಹೆಸರು ರಾಜ ಅಲ್ಲ, ಅವನ ಹೆಸರು ಫುಲ್ ಹೆಸರು ಧರ್ಮರಾಜ ಅಂತ. ಇವರ ಹೆಂಡತಿ ಹೆಸರು ಅಕ್ಷಯ ಅಂತ. ಇವರಿಗೆ ಒಂದು 4 ವರ್ಷದ ಮಗು ಕೂಡ ಇರುತ್ತೆ. ಈ ಕುಟುಂಬ ಇದಕ್ಕಿಂತ ಮುಂಚೆ ತಿರುಚಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನದ ಹಿಂದೆ ಅಷ್ಟೇನೆ ಏನು ತಾಂಜಾವೂರಿನ ಕಟ್ಟುಕೋಟೆ ಅನ್ನೋದಕ್ಕೆ ಶಿಫ್ಟ್ ಆಗಿರ್ತಾರೆ. ಏನಾಯ್ತು ಅಂತಂದ್ರೆ, ದಂಪತಿಗಳ ನಡುವೆ ಅವಾಗವಾಗ ಗಲಾಟೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಏನು ಕಾರಣ ಅಂತಂದ್ರೆ, ಈಗೇನು ವಿಡಿಯೋದಲ್ಲಿ ಅವನು ತಿರುಚಿಯ ಜೋಶಿ ಅಂತ ಏನು ಹೇಳ್ತಾ ಇದ್ದಾನೆ ಆ ವಿಡಿಯೋದಲ್ಲಿ, ಇವನಿಂದನೇ ಇವರು ಏನು ಅಲ್ಲಿಂದ ಇಲ್ಲಿಗೆ ಏನು ಕಟ್ಟುಕೋಟೆಗೆ ಶಿಫ್ಟ್ ಆಗಿದ್ದು ಅಂತ ಕೆಲವು ವರದಿಗಳು ಹೇಳ್ತಾ ಇದಾವೆ. ಅವನ ಜೊತೆ ಫೋನಲ್ಲಿ ಮಾತಾಡಬೇಡ, ಹಂಗೆ ಮೆಸೇಜ್ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಗಂಡ. ಆದ್ರೂ ಕೂಡ ಹೆಂಡತಿ ಯಾವ ಮಾತನ್ನು ಕೇಳದಲೆ ಅವನ ಹತ್ರ ಅನೈತಿಕ ಸಂಬಂಧ ಮುಂದುವರಿಸಿರ್ತಾಳೆ. ಇದಕ್ಕೇನೆ ಮನೆನ ಶಿಫ್ಟಿಂಗ್ ಮಾಡಿರ್ತಾರೆ ಬೇರೆ ಊರಿಗೆ. ರಾಜು ಮೊದ್ಲು ಏನ್ ಹೇಳಿರ್ತಾನೆ, ಅವನ ಜೊತೆ ಮಾತಾಡ್ಬೇಡ, ಮೆಸೇಜ್ ಮಾಡ್ಬೇಡ ಅಂತ ಹೇಳಿದ. ಅದೇ ಹುಡುಗನ ಜೊತೆ ಒಂದೇ ರೂಮ್ ನಲ್ಲಿ ಇರೋದು ಇವನ್ ರಾಜ ನೋಡ್ತಾನೆ. ನೋಡಿದ ತಕ್ಷಣ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಒಳಗಡೆ ಯಾರಿರೋದು ಕರಿ ಅವನ್ನ ಅಂತ ಹೇಳಿ ಜೋರಾಗಿ ಬಾಯ್ ಮಾಡ್ತಾನೆ. ಹೊರಗಡೆ ಬರಕ್ ಹೇಳು ಅಂತಾನೆ. ಅವಳು ಅದಕ್ಕಿದ್ದು ಯಾಕಂಗ್ ಕಿರಿಸ್ತಿದ್ಯಾ, ಹುಚ್ಚಿನ ತರ ಆಡ್ತಾ ಇದೀಯಾ, ತಡಿ ನಾನೇ ಕರಿತೀನಿ ಅಂತ ಕರಿತಲಾಗಿ ಇವನು ಒಂದೆರಡು ಹೊಡಿತಾನೆ. ಅಲ್ಲಿ ವಿಡಿಯೋ ಡಿಸ್ಟರ್ಬೆನ್ಸಿಂಗ್ ಆಗುತ್ತೆ. ಓ ನೀವ ಬ್ರೋ, ಜೋಶಿ ಬ್ರೋ ಅಂತ ಹೇಳಿ ಹೊರಗಡೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ನೀನ್ ಇಷ್ಟೊತ್ತಿಗೆ ಏನ್ ಮಾಡ್ತಿದ್ಯಾ ನೈಟ್ ಟೈಮ್ ಅಲ್ಲಿ ನನ್ನ ಹೆಂಡತಿ ರೂಮ್ ನಲ್ಲಿ ಅಂತ ಹೇಳಿ ಅವನಿಗೂ ಒಂದ್ ಹೊಡ್ತಾ ಹೊಡಿತಾನೆ. ಅವ್ನು ಓಡಾಕ್ತಾನೆ ಅನ್ಸುತ್ತೆ. ಈ ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಅದೇ ಅಕೌಂಟ್ ಇಂದ. ಏನಂತಂದ್ರೆ, ಅವ್ನ್ ರಾಜು ಹೇಳೋದು, ಅದಲ್ಲಿ ಮಗು ಇರುತ್ತೆ, 4 ವರ್ಷದ ಮಗು. ನಾನು ಗೌರ್ಮೆಂಟ್ ಗೆ ಹೇಳ್ತಾ ಇದ್ದೀನಿ, ಅವ್ನ್ ಜೋಶಿ ನನಗೆ ಶಿಕ್ಷೆ ಆಗ್ಬೇಕು. ಅವನಿಂದ ನಮ್ಮ ಏನು ಸಂಸಾರವೇ ನಾಶವಾಗಿದೆ. ಎಷ್ಟು ಹೇಳಿದ್ರು ನನ್ನ ಹೆಂಡತಿ ನನ್ನ ಮಾತು ಕೇಳಿಲ್ಲ. ಅವನ ಜೊತೆ ಮೆಸೇಜ್ ಮಾಡಬೇಡ, ಕಾಲ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಮಾತನ್ನ ಕೇಳಿಲ್ಲ. ಅನೈತಿಕ ಸಂಬಂಧ ಹಿಂಗೆ ಮುಂದುವರಿಸಿದ್ಲು. ಅದಕ್ಕೆ ನಾನೀಗ ಅವಳನ್ನ ಚುಚ್ಚಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಅದಾದ್ಮೇಲೆ ನಾನು ನನ್ನ ಮಗು ಇಬ್ರು ಪ್ರಾಣದಿಂದ ಇರಲ್ಲ ಅಂತಾನು ಕೂಡ ಹೇಳ್ತಾನೆ. ಏನ್ ಬಿಕ್ಕಿ ಹೇಳ್ತಾನೆ ಈ ವಿಡಿಯೋದಲ್ಲಿ. ಪಕ್ಕದಾಗ ಮಗುನು ಬಂದ್ಬಿಟ್ಟು ಆ ಮಗುನು ನನಗೆ ಭಯ ಆಗ್ತಿದೆಯಪ್ಪ ಅಂತ ಹೇಳುತ್ತೆ. ಈ ಮಗುನು ನನ್ನ ಜೊತೆ ಇವಾಗ ಭೂಮಿ ಮೇಲೆ ಇರಲ್ಲ ಅಂತ ಆ ವಿಡಿಯೋದಲ್ಲಿ ಹೇಳ್ತಾನೆ. ಆ ವಿಡಿಯೋದಲ್ಲಿ ತಿರುಚಿಗೆ ಸೇರಿದ ಅವ್ನ್ ಜೋಶಿ ನನಗೆ ಶಿಕ್ಷೆ ಆಗ್ಬೇಕು ಅಂತ ಅವನು ಕೇಳ್ಕಂತಾನೆ. ಇದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆ ಮಗುನನ್ನ ಒಂದು ಕಾರ್ ಹತ್ರ ಬಿಟ್ಟಿರ್ತಾನೆ. ಇವನು ಕೂಡ ಎಲ್ಲ ಹೋಗಿರ್ತಾನೆ. ಹೋಗಾದ್ಮೇಲೆ ಇವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಇವನು. ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಅವರು ಏನಿರ್ತಾರೆ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ತಾಂಜಾವೂರಿನ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಹಲವು ಜಾಗಗಳಲ್ಲಿ ಇವನು ಚುಚ್ಚಿದ್ದಾನೆ ಚಾಕುದಿಂದ. ಈಗ ಇವರಿಬ್ರು ಒಂದು ಕ್ಷಣ ಕೂತು ಯೋಚನೆ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿರ್ತಿತ್ತು. ಆ ಮಗುವಿನ ಭವಿಷ್ಯ ಕೂಡ ಚೆನ್ನಾಗಿರ್ತಿತ್ತು. ಅವನಿಗೆ ಇನ್ನು 4 ವರ್ಷ. ನೋಡಿ, ಅನೈತಿಕ ಸಂಬಂಧದಿಂದ ತಾಯಿ ಆಸ್ಪತ್ರೆ ಸೇರಿದ್ರು, ಗಂಡ ಜೈಲಿಗೆ ಹೋದ, ಆ ಮಗು ಅನಾಥ ಆಯ್ತು. ಇವರಿಗೆ ಅವ್ರ ಅಜ್ಜಿ ತಾತ ಇಲ್ಲ ಅಂದ್ರೆ ಆ ಮಗು ಅನಾಥನೇ. ಇವಾಗ ಆ ವಿಡಿಯೋದಲ್ಲಿ ರಾಜ ಹೇಳ್ತಾ ಇದ್ದಾನೆ, ನಾನು ಮತ್ತೆ ನನ್ನ ಮಗುನು ಈ ಭೂಮಿ ಮೇಲೆ ಇರಲ್ಲ ಅಂತ ಹೇಳಿದಾನೆ. ಅಂದ್ರೆ ಆ ಮಗುವನ್ನು ಕೊಲ್ಲಲು ಕೂಡ ಇವನು ಏನು ಸ್ಕೆಚ್ ಹಾಕಿದ್ದ ಅನ್ಸುತ್ತೆ. ಈಗ ಅದಕ್ಕೆ ಸಪರೇಟ್ ಸೆಕ್ಷನ್ಗಳು ಬೀಳ್ತವೆ. ಆತ್ಮಹತ್ಯೆಗೆ ಕೂಡ ಆತ್ಮಹತ್ಯೆ ಪ್ರಯತ್ನ ಏನ್ ಮಾಡ್ತಾರೆ ಅದಕ್ಕೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ. ಸದ್ಯಕ್ಕೆ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇತ್ತು, ಮಿಲಿಯನ್ಸ್ ಗಟ್ಟಲೆ ಓಡಿದೆ ಇದು ವಿಡಿಯೋ ಕೂಡ. ಕೆಲವರು ಕಮೆಂಟ್ಸ್ ಅಲ್ಲಿ ಆಗ್ತಾ ಇದ್ರು, ಇವ್ನ್ ಮಾಡಿದ್ ಸರಿ ಅಂತ. ಇವಾಗ ಮಗು ಅನಾಥ ಆಗಿದೆ ಅಲ್ಲಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.